ವೀಕ್ಷಕರೇ ನಮಸ್ಕಾರ. ನಾನು ರಾಘವೇಂದ್ರ ಗುಡಿ. ಅತುಲ್ ಸುಭಾಷ್ ಇವತ್ತು ಈ ಹೆಸರು ಸೋಷಿಯಲ್ ಮೀಡಿಯಾದನ್ನ ಓಪನ್ ಮಾಡಿದ್ರು ಕಾಣಿಸ್ತಾ ಇದೆ. ಮಾಧ್ಯಮಗಳನ್ನ, ರಾಷ್ಟ್ರೀಯ ಮಾಧ್ಯಮಗಳನ್ನ ನೋಡ್ತಾ ಇದ್ರು ಕೂಡ ಕೇಳಿಸ್ತಾ ಇದೆ. ಅತುಲ್ ಸುಭಾಷ್ ಈ ವ್ಯಕ್ತಿ ಯಾಕೆ ಇವತ್ತು ಇಷ್ಟು ಚರ್ಚೆಗೆ ಕಾರಣವಾಗಿದ್ದಾರೆ, ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಮುಂತಾದ ಸಹಜ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ದೇಶದ ಅಪ್ರತಿಮ AI ಇಂಜಿನಿಯರ್ ಆಗಿದ್ದಂಥವರು ಅತುಲ್ ಸುಭಾಷ್ ಬೆಂಗಳೂರಿನಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು. ಉತ್ತಮವಾದಂತಹ ಸಂಬಳ, ಕೈತುಂಬಳ ಸಂಬಳ, ಪತ್ನಿ, ಸುಂದರವಾಗಿರ್ತಕ್ಕಂಥ ಪತ್ನಿ. ಆ ಪತ್ನಿಗೂ ಕೂಡ ಆಕ್ಸೆಂಚರ್ ಅಂತ ಕಂಪನಿಯಲ್ಲಿ ಉತ್ತಮವಾದಂತ ಕೆಲಸ, ಪುಟ್ಟ ಮಗು. ಯಾರಿಗೂ ಕೂಡ ದೂರದಲ್ಲಿ ನೋಡುವಂತವರಿಗೆ ಒಂದು ಸುಖಿ ಸಂಸಾರ ಇದು ಇರಬಹುದು ಅಂತ ಅನ್ಸುತ್ತೆ. ಆದ್ರೆ ಆ ಸಂಸಾರದಲ್ಲಿ ಆಗಿರ್ತಕ್ಕಂಥ ಅವಾಂತರಗಳು, ಅದನ್ನ ಬಳಕೆ ಮಾಡೋದಕ್ಕೆ ಮುಂದಾದಂತಹ ವ್ಯವಸ್ಥೆಗಳು, ಕಾನೂನಿನಲ್ಲಿ ಎಲ್ಲೋ ಒಂದು ಕಡೆ ಪುರುಷರ ವಿರೋಧಿಯಾಗಿದೆ ಅನ್ನುವಂತ ಭಾವನೆಗಳು, ಅದೇ ರೀತಿಯಾಗಿ ನಡೆದುಕೊಳ್ಳುವಂತಹ ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಸೇರಿ ಅತುಲ್ ಸುಭಾಷ್ನ ಸಾವಿಗೆ ಕಾರಣವಾಗಿ ಬಿಟ್ರ ಅನ್ನುವಂತಹ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಯಾವುದೋ ಭಾವನೆಗಳಲ್ಲ, ಭಾವನೆಗಳ ರೂಪದಲ್ಲಿ ಬಂದಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಬದಲಾಗಿ ಅತುಲ್ ಸುಭಾಷ್ ತಮ್ಮ ಸಾವನ್ನ ತಾವೇ ತಂದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಬರೆದಿಟ್ಟಂತಹ ಕೊನೆ ಪತ್ರ, ಅವರೇ ಮಾಡಿದಂತಹ ವಿಡಿಯೋ, ಸುಮಾರು 1 ಗಂಟೆಗೂ ಅಧಿಕ ಸಮಯದ ವಿಡಿಯೋ. ಆ ವಿಡಿಯೋದಲ್ಲಿ ತಮಗಾಗಿರ್ತಕ್ಕಂಥ ನೋವನ್ನ ಎಳೆ ಎಳೆಯಾಗಿ ಅವರು ಬಿಚ್ಚಿಟ್ಟಂತಹ ಪರಿ ಇವತ್ತು ಈ ಚರ್ಚೆಗೆ ಕಾರಣವಾಗ್ತಾ ಇದೆ. ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ನೇರವಾಗಿರ್ತಕ್ಕಂಥ ಕಾರಣ ತನ್ನ ಪತ್ನಿ ಮತ್ತು ಆ ಒಂದು ಕೇಸನ್ನ ನಿರ್ವಹಣೆ ಮಾಡ್ತಿದ್ದಂತ ಜಡ್ಜ್ ಅಂತ ಆರೋಪವನ್ನ ಅವ್ರು ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಕಾನೂನನ್ನ ಅಂತೆ ನಡೆಯುವಂತಹ ವ್ಯವಸ್ಥೆ. ಹೀಗಾಗಿ ಯಾರೋ ಒಂದು ಆರೋಪ ಮಾಡಿದ ಕ್ಷಣ ನಾವು ಅವರು ಸಂಪೂರ್ಣ ಅಪರಾಧಿಗಳೇ ಅಂತ ಭಾವಿಸಬೇಕಾಗಿಲ್ಲ. ಆದರೆ ಒಬ್ಬ ವ್ಯಕ್ತಿ ಸಾವನ್ನಪ್ಪೋದಕ್ಕಿಂತ ಮುಂಚೆ ತನಗಾಗಿರ್ತಕ್ಕಂಥ ನೋವನ್ನ ತೆರೆದಿಟ್ಟಂತ ಪರಿ ಇದೆಯಲ್ಲ, ಇದನ್ನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಯೋಚನೆಯನ್ನ ಮಾಡಬೇಕಾದಂತ ಸಂದರ್ಭ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಸಾಕಷ್ಟು ಜನ ಇದ್ದಾರೆ, ನಮ್ಮ ಸ್ನೇಹಿತರೆ ಕೇಳ್ತಾ ಇದ್ದಾರೆ, ಯಾಕೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆ, ಮದುವೆ ಆಗೋದೇ ತಪ್ಪ? ಏನೇ ವಿಚಾರಗಳು ಬಂದ್ರು ಕೂಡ, ಯಾವುದೇ ಪೊಲೀಸ್ ಸ್ಟೇಷನ್ ಹೋದ್ರು ಕೂಡ ಮಹಿಳೆಯರ ಮಾತಿಗಿರುವಂತ ಆ ಒಂದು ತೂಕ ಪುರುಷರ ನೋವಿಗೆ ಇಲ್ವಾ? ಇಂಥ ಪ್ರಶ್ನೆಗಳು ಸಹಜವಾಗಿ ನಮ್ಮ ಸುತ್ತಲೂ ಕೇಳಿ ಬರ್ತಾ ಇರ್ತಾರೆ. ಇದಕ್ಕೆ ಕಾರಣವೂ ಇಲ್ಲದಿಲ್ಲ. ನಾವು ಈ ಕಾನೂನುಗಳು ಬಂದಂತ ಪರಿಯನ್ನ ಗಮನಿಸಬೇಕು. ಅದರಲ್ಲೂ ಕೂಡ 498A ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇರಬಹುದು, ಅಥವಾ ಈ ವರದಕ್ಷಿಣೆಯನ್ನ ನಿರ್ಬಂಧ ಮಾಡುವಂತಹ ಕಾನೂನುಗಳಿರಬಹುದು. ಈ ರೀತಿಯಾಗಿರ್ತಕ್ಕಂತಹ ಕಾನೂನುಗಳನ್ನ ತರೋದಕ್ಕೆ ಅವತ್ತಿದ್ದಂತಹ ವ್ಯವಸ್ಥೆಗಳಿರಬಹುದು. ಅದರಲ್ಲೂ ಕೂಡ ಈ ಡಿವೋರ್ಸ್ ಅಂತ ಬಂದಾಗ ಅಲ್ಯುಮಿನಿಯನ್ನ ಕೊಡುವಂತದ್ದಿರಬಹುದು, ಅಥವಾ ಮಾಸಿಕವಾದಂತ ಒಂದು ಸಂದಾಯವನ್ನ ಹಣವನ್ನ ನೀಡುವಂತದ್ದಿರಬಹುದು, ಆ ಸೌಲಭ್ಯಗಳನ್ನ ಕೊಡುವಂತದ್ದಿರಬಹುದು. ಇವೆಲ್ಲದಕ್ಕೂ ಕೂಡ ಕಾರಣಗಳು ಇಲ್ಲದೇ ಇಲ್ಲ. ನಮ್ಮ ಸ್ವತಂತ್ರ ಭಾರತದ ಇತಿಹಾಸವನ್ನ ಗಮನಿಸ್ತಾ ಇದ್ರೆ, ಅದಕ್ಕೂ ಕೊಂಚ ಪೂರ್ವದಲ್ಲಿ ನೋಡ್ತಾ ಇದ್ರೆ, ಈ ವರದಕ್ಷಿಣೆಯ ಪಿಡುಗು ತಂದಿಟ್ಟಂತಹ ಅವಾಂತರಗಳು ಒಂದೆರಡಲ್ಲ. ಹೆಣ್ಣು ಹೆತ್ತೋದೇ ಪಾಪ, ಹೆಣ್ಣು ಇರೋದೇ ಪಾಪ ಅನ್ನುವಂತ ಭಾವನೆಯನ್ನ ಮೂಡಿಸುವಂತ ಸ್ಥಿತಿಗತಿಗಳನ್ನ ಅವತ್ತಿನ ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಮಾಡಿಬಿಟ್ಟಿತ್ತು. ಎಷ್ಟೋ ಜನ ಮಹಿಳೆಯರು ವರದಕ್ಷಿಣೆಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಪ್ರಾಣವನ್ನ ಕಳೆದುಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಅದನ್ನೇ ಕಾರಣವಾಗಿಟ್ಟುಕೊಂಡು ಸಾಕಷ್ಟು ಹಿಂಸೆಯನ್ನ ಕೊಡುವಂತ ಪತಿಯ ಕುಟುಂಬಸ್ಥರು, ಆ ಕುಟುಂಬದ ಭಾಗಿಗಳು, ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಕಾರಣವಾಗಿದ್ದು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಅದೇ ರೀತಿಯಾಗಿ ಈ ಒಂದು ಸಂಬಂಧಗಳ ವಿಚಾರದಲ್ಲಿ ಬಂದಾಗ ಮಹಿಳೆಯ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಎಷ್ಟೇ ಪುರುಷ ಪ್ರಧಾನ ವ್ಯವಸ್ಥೆ ಅಂದ್ರೂ ಮನೆಯ ವಿಚಾರ ಬಂದಾಗ ಮಾತೃ ಪ್ರಧಾನ ವ್ಯವಸ್ಥೆಯನ್ನು ಹೊಂದಿದಂತ ಸಂಸ್ಕಾರ ಇರ್ತಕ್ಕಂಥ ಒಂದು ವ್ಯವಸ್ಥೆ ಭಾರತದಲ್ಲಿ ಇತ್ತು. ಆದ್ರೆ ಹಾಗೆ ಮನೆಯಲ್ಲಿರ್ತಕ್ಕಂಥ ಮಹಿಳೆಗೆ ಶತ್ರು ಅನ್ನುವಂತ ರೀತಿಯಲ್ಲಿ ಬಂದಂತ ಸೊಸೆಯನ್ನ ಅಲ್ಲಿ ಇದ್ದಂತ ನಾದಿನಿಯರು, ಅತ್ತೆಯರು ಅಥವಾ ಆ ಒಂದು ಕುಟುಂಬಸ್ಥರು ನಡೆಸಿಕೊಳ್ಳದಂತ ರೀತಿಗಳು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಾಗ್ತಾ ಇತ್ತು. ಸರ್ಕಾರದ ಮೇಲೆ ಕೂಡ ಒತ್ತಡಗಳಿತ್ತು. ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಕಠಿಣ ಕಾನೂನನ್ನ ತರದೇ ಇದ್ರೆ ವರದಕ್ಷಿಣೆ ಪಿಡುಗನ್ನ ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ಏನಿದೆ ಅದನ್ನು ಕೂಡ ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೀಗಾಗಿಯೇ ಕಠಿಣವಾದಂತಹ ಕಾನೂನುಗಳನ್ನು ತರಬೇಕಾಯಿತು. ಜೊತೆಗೆ ಮಹಿಳೆಯ ವಿಚಾರಕ್ಕೆ ಬಂದಾಗ ಅದು ಅತ್ಯಾಚಾರ ಇರಬಹುದು, ಅನಾಚಾರ ವ್ಯವಸ್ಥೆ ಇರಬಹುದು, ಮಹಿಳೆ ಸುಳ್ಳು ಹೇಳುವುದಿಲ್ಲ ಅಂತ ಒಂದು ವ್ಯವಸ್ಥೆಯನ್ನ ಕೂಡ ಗಮನಿಸ್ತಾ ಬರ್ತಾ ಇದ್ವಿ. 70-80ರ ದಶಕದಲ್ಲಿ ಕೂಡ ನಾವು ಆ ರೀತಿಯಾದ ವ್ಯವಸ್ಥೆಯನ್ನ ಗಮನಿಸ್ತಾ ಇದ್ವಿ. ಪುರುಷರೇ ಪ್ರಮುಖವಾದಂತಹ ಆರೋಪಿ ಸ್ಥಾನದಲ್ಲಿ ಇರ್ತಿದ್ರು ಮತ್ತು ಅದು ಪ್ರೂವ್ ಕೂಡ ಆಗ್ತಾ ಇತ್ತು. ಕಾನೂನುಗಳನ್ನ ತರುವಂತಹ ಸಂದರ್ಭ ಹಾಗೆ ಇತ್ತು. ಆದ್ರೆ ಆ ಕಾನೂನುಗಳನ್ನ ಇವತ್ತೂ ಕೂಡ ಅದೇ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ?
ಸಮಾನವಾಗಿರ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂದಾಗ ಸಹಜವಾಗಿ ಕಾನೂನುಗಳು ಕೂಡ ಸಮವಾಗಿರಬೇಕಲ್ಲೋ ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಅದರಲ್ಲೂ ಕೂಡ ಮಹಿಳೆಯರು ಈಗ ಒಂದು ಕುಟುಂಬದಲ್ಲಿ ಡಿವೋರ್ಸ್ ವಿಚಾರ ಬಂದಾಗ ಆ ಮಕ್ಕಳನ್ನ ನೇರವಾಗಿ ಮಹಿಳೆ ಹತ್ರ ಕರೆಸೋದು ಎಷ್ಟು ಸರಿ. ಸಾಕಷ್ಟು ನಾವು ಇದನ್ನ ಸೆಲೆಬ್ರಿಟಿಗಳ ವಿಚಾರದಲ್ಲೂ ಕೂಡ ನೋಡ್ತಾ ಇದ್ವಿ. ಶಿಖರ್ ಧವನ್ ಜೀವನದಲ್ಲಿ ಆದಂತ ಪರಿಸ್ಥಿತಿಯನ್ನ ನೋಡ್ತಾ ಇದ್ವಿ. ತಮ್ಮ ಮಕ್ಕಳನ್ನೇ ತಮಗೆ ನೋಡೋದಕ್ಕೆ ಆ ಒಂದು ಪತ್ನಿಯರು ಬಿಡೋದಿಲ್ಲ ಅನ್ನುವಂತ ನೋವನ್ನ ಎಷ್ಟೇ ಅಂದ್ರೂ ಇಲ್ಲಿ ಜೆಂಡರ್ ಬೇರೆ ಆಗಿದ್ರು ಕೂಡ ಭಾವನೆಗಳು ಎಲ್ಲರೂ ಒಂದೇ ಇರುತ್ತಲ್ಲ. ಹಾಗಿದ್ರೆ ಇಲ್ಲಿ ಯಾರದೋ ಮಾಡುವಂತ ತಪ್ಪನ್ನ ಯಾರೋ ಶಿಕ್ಷೆಯನ್ನ ಅನುಭವಿಸಬೇಕು ಅನ್ನೋ ಪ್ರಶ್ನೆಯನ್ನ ಕೂಡ ಮೂಡ್ತಾ ಇತ್ತು. ಆದ್ರೆ ಯಾವುದೂ ಕೂಡ ಒಂದು ಕಲೆಕ್ಟಿವ್ ಆಕ್ರೋಶ ಆಗಿ ಹೊರಹೊಮ್ಮಿರಲಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಮಹಿಳೆಯರೇ ಮುಂದೆ ಬಂದು ಪುರುಷರ ಪರವಾದಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕೆ ಪುರುಷರಿಗೆ ಇಂಥ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಅತುಲ್ ಸುಭಾಷ್ ಅವರ ಆತ್ಮಹತ್ಯೆ ಕಾರಣದಿಂದ. ಅಷ್ಟಕ್ಕೂ ಅತುಲ್ ಸುಭಾಷ್ ಅವರ ಜೀವನದಲ್ಲಿ ಏನಾಗಿತ್ತು, ಯಾಕೆ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು? ಇಲ್ಲಿ ನಾವು ಹೇಳ್ತಾ ಇರುವಂತಹ ವಿಚಾರ ಯಾವುದೂ ಇಲ್ಲ. ಎಲ್ಲವನ್ನ ಕೂಡ ಅವರೇ ಬರೆದಿಟ್ಟಿರ್ತಕ್ಕಂಥ ಆ ಒಂದು ಡೆತ್ ನೋಟ್ ಏನಿದೆ ಅದರಲ್ಲಿ ಇದೆ. ಅವರೇ ಮಾಡಿದಂತ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಅವರೇ ವಿವರಿಸಿದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಜಸ್ಟಿಸ್ ಇಸ್ ಡ್ಯೂ ಅನ್ನುವಂತ ಒಂದು ಪ್ಯಾರಾವನ್ನ ಅವ್ರು ಬರೆದಿರ್ತಾರೆ. ಅದರಲ್ಲಿ ತಮಗಾಗಿರ್ತಕ್ಕಂಥ ನೋವನ್ನ ಎಳೆಯಾಗಿ ಅವ್ರು ಬಿಚ್ಚಿಟ್ಟಿರ್ತಾರೆ. ನೋಡಿ, ಅವರು ಬೆಂಗಳೂರಲ್ಲಿ ಇದ್ದಿದ್ದು, ಆ ಪ್ರಕರಣ ಇದ್ದಿದ್ದು ಉತ್ತರ ಪ್ರದೇಶದಲ್ಲಿ. 2 ವರ್ಷದಲ್ಲಿ 120 ಬಾರಿ ಸಮನ್ಸ್ ಅನ್ನ ಕೊಡಲಾಗಿರುತ್ತೆ. ಬೆಂಗಳೂರಿನ ಕೋರ್ಟ್ಗೆ ಕೊಡಿ ಅಂದ್ರೆ ಆ ಪ್ರಕರಣವನ್ನು ಹ್ಯಾಂಡ್ ಓವರ್ ಮಾಡೋದಿಲ್ಲ. ಆ ವ್ಯಕ್ತಿ ಇಲ್ಲಿಂದ ಅಲ್ಲಿಗೆ ಪದೇ ಹೋಗಿ ಬರ್ಬೇಕಾಗುತ್ತೆ. ಅಂದ್ರೆ ಆ ವ್ಯಕ್ತಿ ಹೇಳಿರುವಂತ ವಿಚಾರ ಎಲ್ಲವೂ ಸತ್ಯ. ಇಲ್ಲಿ ಕೇವಲ ಪತ್ನಿಯದ್ದೇ ತಪ್ಪು ಅಂತ ನಾವು ಜಜ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಆದ್ರೆ ಆ ಒಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತೀವಲ್ಲ, ಸರ್ಕಮ್ಸ್ಟೆನ್ಸ್ ಅನ್ನ ಗಮನಿಸ್ತಾ ಇದ್ದಾಗ ಸಹಜವಾಗಿ ಒಂದು ರೀತಿಯಿಂದ ಒಂದು ಸಾಫ್ಟ್ ಕಾರ್ನರ್ ಈ ಅತುಲ್ ಬಗ್ಗೆ ಮೂಡೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಇವತ್ತಿಲ್ಲ, ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪುವಾಗ ಮಾನಸಿಕವಾಗಿ ಸಂತುಲನ ಕಳೆದುಕೊಂಡು ಅಥವಾ ಆಕ್ರೋಶದಿಂದಲೂ ಅಳ್ಳಳ್ತಾ ಇಲ್ಲ, ಸಂಪೂರ್ಣವಾಗಿ ಅತ್ಯಂತ ಪ್ರಬುದ್ಧರಾಗಿ ವಿವರಿಸ್ತಾ ಹೋಗಿದ್ದಾರೆ. ಅವರು ಇದರಲ್ಲಿ ವಿವರಿಸ್ತಾರೆ ತನಗೆ ಏನಾಯ್ತು. ಆ ಜಡ್ಜ್ ಹೆಸರನ್ನ ಕೂಡ ಇದರಲ್ಲಿ ಬರ್ದಿದ್ದಾರೆ. ಬಟ್ ನಾನು ಆ ಜಡ್ಜ್ ಹೆಸರನ್ನ ಹೇಳೋಲ್ಲ. ಆ ಜಡ್ಜ್ ಹೆಸರನ್ನ ಬರ್ದಿದ್ದಾರೆ. ಆ ಜಡ್ಜ್ ನನಗೆ ಈ ನನ್ನ ಪತ್ನಿ ಇದ್ದಂತವಳು 9 ಪ್ರಕರಣಗಳನ್ನು ದಾಖಲು ಮಾಡ್ತಾಳೆ. ಒಂದು ಕೇಸ್ ಮುಗಿತು, ಅಟೆಂಡ್ ಆಗಿ ಬರ್ತಾ ಇದ್ದೀನಿ ಅಂತ ಅನ್ನೋಷ್ಟಕ್ಕೆ ಮತ್ತೊಂದು ಕೇಸ್. ನನ್ನ ಪತ್ನಿ ಆಗಿದ್ದಂತ ಅವಳ ತಂದೆ ಹಾರ್ಟ್ ಅಟ್ಯಾಕ್ ನಿಂದ ಸತ್ರೆ, ಅದಕ್ಕೂ ಅಬೆಟ್ಮೆಂಟ್ ಟು ಡೆತ್ ಅಂತ ಹೇಳಿ ಅದ್ರ ಮೇಲೆ ನನ್ನ ಮೇಲೆ ಪ್ರಕರಣವನ್ನು ಹಾಕಿದ್ದಾರೆ. ನನ್ನ ಕುಟುಂಬಸ್ಥರ ಮೇಲೆ, ನನ್ನ ಸಹೋದರ, ನನ್ನ ತಂದೆ ತಾಯಿ ಮೇಲೆ ಕೇಸಿನ ಮೇಲೆ ಕೇಸನ್ನು ದಾಖಲು ಮಾಡ್ತಾ ಇದ್ದಾರೆ. ಈ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಬೇಕಾದ್ರೆ 3 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು. ಕೊಟ್ರೆ ನಾನು ವಾಪಸ್ ತಗೋತೀನಿ. ಮುಂಚೆ 1 ಕೋಟಿ ಅಂದ್ಲು, ಆಮೇಲೆ 3 ಕೋಟಿ ಕೊಟ್ರೆ ನಾನು ಕೇಸ್ ವಾಪಸ್ ತಗೋತೀನಿ ಅಂತ ನನ್ನ ಪತ್ನಿ ಆದಂತವ್ರು ಹೇಳ್ತಾ ಇದ್ರೆ ಅಲ್ಲಿ ಜಡ್ಜ್ ಪಾತ್ರ ಏನಾಗಿದೆ? ಅವ್ರು ಹೇಳ್ತಾರೆ ಕೊಟ್ಬಿಡು 3 ಕೋಟಿ ಮುಗಿದೋಗುತ್ತಲ್ಲ, ನಿನ್ನ ಹತ್ರ ಅಷ್ಟು ದುಡ್ಡು ಇದೆಯಾ ಅಂತ ತಾನೇ ಅವ್ರು ಕೇಳ್ತಾ ಇರೋದು ಅಂತ ಹೇಳಿ. ಅವಾಗ ಇವರು ಅತುಲ್ ಹೇಳ್ತಾರಂತೆ, ಅವರೇ ಬರೆದಿರೋದು, ಮೇಡಮ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, 3 ಕೋಟಿ ಎಲ್ಲಿಂದ ತರಲಿ ನಾನು. ನೀವು ಡಾಟಾವನ್ನ ಗಮನಿಸಿ, ಸಾಕಷ್ಟು ಪುರುಷರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಈ ನೋವನ್ನು ತಡೆದುಕೊಳ್ಳಲಾಗ್ತಿದೆ ಅಂತಾಗ ಆ ವ್ಯಕ್ತಿ ಆ ಮಾತನ್ನು ಹೇಳಿದಾಗ ಪತ್ನಿ ಹೇಳ್ತಾಳಂತೆ, ನೀನು ಆತ್ಮಹತ್ಯೆ ಮಾಡ್ಕೊಂಡು ಬಿಡು ಅಂತೇಳಿ. ಆಗ ಜಡ್ಜ್ ಆದಂತವ್ರು ಯಾವ ರೀತಿ ಅಂತ ರಿಯಾಕ್ಷನ್ ಕೊಡ್ಬೇಕು? ಅವ್ರು ಹೇಳ್ತಾರೆ ನನ್ನ ಪತ್ನಿ ನೀನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡು ಅಂತಿದ್ರೆ ಆ ಜಡ್ಜ್ ನಗ್ತಾ ಇದ್ರು, ಆ ಲೇಡಿ ಜಡ್ಜ್ ನಗ್ತಾ ಇದ್ರು ಅಂತ. ಅದಷ್ಟೇ ಅಲ್ಲ, ಅದಾದ್ಮೇಲೆ ನನ್ನ ಪತ್ನಿಯನ್ನ ಹೊರಗಡೆ ಕಳಿಸ್ಬಿಟ್ಟು ನನಗೆ ಹೇಳ್ತಾರೆ ನೀನು 5 ಲಕ್ಷ ರೂಪಾಯಿ ನನಗೆ ಲಂಚವನ್ನ ಕೊಡು, ನಾನು ಇದನ್ನ ಸೆಟಲ್ ಮಾಡ್ತೀನಿ. ನನಗೆ ಗೊತ್ತಪ್ಪ ತಪ್ಪು ಸುಳ್ಳು ಪ್ರಕರಣವನ್ನ ಅವಳು ದಾಖಲು ಮಾಡಿದ್ದಾಳೆ ಅಂತ ಹೇಳಿ, ಆದ್ರೆ ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ನೀನು ನನಗೆ 5 ಲಕ್ಷ ರೂಪಾಯಿ ಕೊಟ್ರೆ ನಾನು ಇದನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಜಡ್ಜ್ ಹೇಳಿದ್ರು ಅಂತ ಹೇಳಿ ಆ ವ್ಯಕ್ತಿ ತನ್ನ ಈ ಒಂದು ಸುಸೈಡ್ ನೋಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಹೀಗಾಗಿ ನಾನು ಅಲ್ಲಿ ಸತ್ಯಾಸತ್ಯತೆಯನ್ನೇ ಇಲ್ಲಿ ಪರಾಮರ್ಶೆ ಮಾಡ್ತಾ ಇಲ್ಲ, ಕೇವಲ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಮಾತ್ರ ಹೇಳ್ತಾ ಇದ್ದೇನೆ. ಆ ರೀತಿಯಾದಂತಹ ಮಾತುಗಳನ್ನ ಅಲ್ಲಿ ಜಡ್ಜ್ ಕೇಳಿದ್ರು. ನಾನು ಹೇಳಿದೆ ನನಗೆ 5 ಲಕ್ಷ ಕೊಡೋಕ್ಕಾಗೋದಿಲ್ಲ ಮೇಡಮ್ ಅಂತ ಹೇಳಿ. ಹಾಗೆ ಹೇಳ್ತಿದ್ದಾಗೆ ನನ್ನ 2 ವರ್ಷ 3 ವರ್ಷದ ಮಗ, ನಾನು ಅದನ್ನ 1 ಬಾರಿ ನೋಡಿದ್ದೇನೆ. ನನ್ನ ಮುಖವನ್ನು ನನಗೆ ತೋರಿಸ್ತಾ ಇಲ್ಲ, ಅಷ್ಟು ನನಗೆ ಆ ನೋವನ್ನು ಕೂಡ ನಾನು ನೀತಿ ಕೊಡ್ತಾ ಇದ್ದಾಳೆ. ಆ ಮೇಂಟೆನೆನ್ಸ್ ಅಂತ ಹೇಳಿ ಸಡನ್ 40,000 ಜಾಸ್ತಿ ಮಾಡಿದ್ರು. 2 ವರ್ಷದ ಒಂದು ಮಗನ ಮೇಂಟೆನೆನ್ಸ್ಗೆ 80,000 ರೂಪಾಯಿಯನ್ನ ಕೊಡು ಅಂತಾರೆ. ಎಲ್ಲಿಂದ ತರಲಿ ನಾನು? ಅಷ್ಟು ಅವಶ್ಯಕತೆ ಇದೆಯಾ 80,000 ರೂಪಾಯಿ? ನನ್ನ ಪತ್ನಿ ಎಜುಕೇಟೆಡ್ ಇದ್ದಾಳೆ, ಆಕೆ ಕೂಡ ಉತ್ತಮವಾದಂತಹ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಹಾಗಿದ್ದಾಗಿ ಕೂಡ ನನಗೆ 80,000 ಕೊಡು ಅಂದ್ಬಿಟ್ರು. ಹೇಗೆ ಕೊಡೋದು? ನಾನು ಅದು ಕೊಡೋದಕ್ಕೂ ನಾನು ಏನಂತಿರ್ಲಿಲ್ಲ. ಆದ್ರೆ ಇಲ್ಲಿ ನನಗೆ ಜಸ್ಟಿಸೇ ಸಿಗ್ತಾ ಇಲ್ಲ. ಸಾಕಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಗೊತ್ತಾಗ್ತಾ ಇದೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಜಡ್ಜಿಗೆ ಅದೇ ಹೇಳಿದೆ, ಮೇಡಮ್ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ, ನೀವು ಯಾಕೆ ಕೇಸನ್ನ ತಗೊಳ್ಕೊಳ್ಳೋದು ಅದನ್ನ ಪರಿಗಣಿಸ್ತಾ ಇಲ್ಲ ಅಂದ್ರೆ ನನ್ನ ಮಾತನ್ನ, ನನ್ನ ವಾದವನ್ನ ಅವ್ರು ಕಿವಿಗೆ ಹಾಕೊಳ್ತಾ ಇರಲಿಲ್ಲ. ಇದನ್ನ ಆ ವ್ಯಕ್ತಿ ಬರೆದಿಟ್ಟಿದ್ದಾರೆ. ಅಂದ್ರೆ ಇಷ್ಟು ಆ ನೋವನ್ನ ಅನುಭವಿಸಿರ್ಬೋದು ಈ ವ್ಯಕ್ತಿ ಅಂತ ಹೇಳಿ. ಅದಷ್ಟೇ ಅಲ್ಲ, ಇಲ್ಲಿ ಹೇಳ್ತಾರೆ ಜಸ್ಟಿಸ್ ಇಸ್ ಡ್ಯೂ ಅನ್ನುವಂಥ ವಿಚಾರದಲ್ಲಿ ನಾನು ಸಾಯ್ತಾ ಇದ್ದೀನಿ, ನನ್ನ ಪ್ರಾಣವನ್ನ ಬಿಡ್ತಾ ಇದ್ದೀನಿ, ನನ್ನ ಅಸ್ಥಿ ಏನಿದೆಯಲ್ಲ,
ನನಗೆ ಈ ವ್ಯವಸ್ಥೆ, ಈ ನ್ಯಾಯಾಂಗ ವ್ಯವಸ್ಥೆ, ನನಗೆ ಈ ವ್ಯವಸ್ಥೆಗಳು, ಇಲ್ಲಿಯ ಸರ್ಕಾರಗಳು ಏನಾದರೂ ನ್ಯಾಯವನ್ನ ಕೊಟ್ರೆ ಆ ನನ್ನ ಅಸ್ಥಿಯನ್ನ ಗಂಗಾ ನದಿಯಲ್ಲಿ ಹಾಕಿ, ಒಂದು ವೇಳೆ ನನಗೆ ನ್ಯಾಯ ಸಿಗದೆ ಇದ್ರೆ ನನ್ನನ್ನು ಸುಟ್ಟಂತ ಆ ಬೂದಿಯನ್ನ ಆ ಕೋರ್ಟಿನ ಮುಂದಿನ ಗಟರದಲ್ಲಿ ಹಾಕ್ಬಿಡಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ. ಈ ಒಂದು ಪ್ರಕರಣ ಇದೆಯಲ್ಲ, ಸಾಕಷ್ಟು ರೀತಿಯಾದ ಚರ್ಚೆಯನ್ನ ಹುಟ್ಟುಹಾಕಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಯಾಕೆ ಒನ್ ಸೈಡೆಡ್ ಆಗಿರ್ಬೇಕು ಅಂತ ಹೇಳಿ. ನೋಡಿ, ಕಾಕತಾಳೀಯ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಒಂದು ಜಜ್ಮೆಂಟ್ ಅನ್ನ ಕೊಡುತ್ತೆ ಒಂದು ಪ್ರಕರಣದಲ್ಲಿ. ಸುಪ್ರೀಂ ಕೋರ್ಟೇ ಇವತ್ತು ಅಬ್ಸರ್ವೇಷನ್ ಅನ್ನ ಮಾಡಿದೆ. 498A ಏನಿದೆ ಆ ಒಂದು ಆಕ್ಟ್ ಅನ್ನ ಇವತ್ತು ಸಾಕಷ್ಟು ಜನ ವೆಪನೈಸ್ ಮಾಡ್ಕೊಂಡಿದ್ದಾರೆ, ವೆಪನ್ ರೀತಿಯಾಗಿ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಸುಳ್ಳು ಕೇಸ್ ಅನ್ನ ದಾಖಲು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ. ಅದರ ಅಬ್ಸರ್ವೇಷನ್ ಅಷ್ಟೇ ಅಲ್ಲ, ಒಂದು ಜಜ್ಮೆಂಟ್ ಅನ್ನ ಕೊಡುತ್ತೆ. ಇವತ್ತು 5 ಕೋಟಿ ರೂಪಾಯಿಯನ್ನ ಅಲುಮಿನಿಯಾಗಿ ಕೊಡಬೇಕು ಅಂತ ಒಬ್ಬ ವ್ಯಕ್ತಿಗೆ ಆರ್ಡರ್ ಅನ್ನ ಮಾಡುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಪ್ರತಿ ತಿಂಗಳು ಸುಮಾರು 10 ರಿಂದ 12 ಲಕ್ಷ ರೂಪಾಯಿ ಒಂದು ಸ್ಯಾಲರಿಯನ್ನ ಪಡೆದುಕೊಳ್ತಾನೆ. ಆ ಕೊಡುವಂತ ಒಂದು ಸ್ಥಿತಿಗತಿಯಲ್ಲಿದ್ದಾನೆ. ಈ ಮಹಿಳೆಗೆ ಬೇರೆ ಯಾವುದೇ ಇನ್ಕಮ್ ಇಲ್ಲ, ಕುಟುಂಬಕ್ಕೋಸ್ಕರ ಆ ಮಹಿಳೆ ತನ್ನ ಸಮರ್ಪಣೆ ಮಾಡ್ಕೊಂಡಿದ್ಲು, ಹೀಗಾಗಿ ನೀನು ಕೊಡಬೇಕಾಗತ್ತಪ್ಪ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಅನ್ನ ಕೊಡುತ್ತೆ. ಹಾಗೆ ಕೊಡುವಾಗ ಸುಮಾರು 8 ಪಾಯಿಂಟ್ಗಳನ್ನ ಅದು ಅಲ್ಲಿ ನೋಟ್ ಮಾಡ್ತಾ ಹೋಗುತ್ತೆ. 8 ಪಾಯಿಂಟ್ಗಳನ್ನ, ಆ ಪಾಯಿಂಟ್ಗಳನ್ನ ಕೂಡ ಗಮನಿಸಬೇಕು. ನಾವು ಈ ಅಲ್ಯೂಮಿನಿಯಂನ ಸ್ಯಾಂಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ವಿಚಾರವನ್ನ ಅಲ್ಲಿದ್ದಂತ ನ್ಯಾಯಾಧೀಶರು ಗಮನಿಸಬೇಕು. ಒಂದು, ಎಷ್ಟು ಹಣದ ಅವಶ್ಯಕತೆ ಇದೆ. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪತ್ನಿಯಾದಂಥವಳು, ಅವಳ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನು, ಅವಳು ಕೆಲಸವನ್ನ ಮಾಡ್ತಾ ಇದ್ಲ ಅಥವಾ ಕುಟುಂಬಕ್ಕೋಸ್ಕರ ಕೆಲಸವನ್ನ ಬಿಟ್ಟಿದ್ಲ, ಕೆಲಸದಲ್ಲಿ ಇದ್ರೆ ಅವಳ ಇನ್ಕಮ್ ಏನಿದೆ, ಅವಳ ಕ್ವಾಲಿಫಿಕೇಶನ್ ಏನಿದೆ, ಕೆಲಸದಲ್ಲಿ ಇಲ್ಲ ಕುಟುಂಬಕ್ಕೋಸ್ಕರ ಕೆಲಸ ಬಿಟ್ಟಿರಲಿಲ್ಲ ಅಂದ್ರೆ ಅವಳು ಬೇರೆ ಕಡೆ ಕೆಲಸವನ್ನ ಮಾಡೋದಕ್ಕೂ ಆಗೋದಿಲ್ವಾ, ಹಾಗಿದ್ರೆ ಎಷ್ಟು ಮಕ್ಕಳಿದ್ದಾರೆ, ಅವರ ಒಂದು ಖರ್ಚು ಏನಿದೆ, ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಪಾಯಿಂಟ್ ಅನ್ನ ಇವತ್ತು ಅಬ್ಸರ್ವ್ ಮಾಡುತ್ತೆ ಸುಪ್ರೀಂ ಕೋರ್ಟ್. ಆಕೆಯ ತವರು ಮನೆಯಲ್ಲಿ ಇದ್ದಂತ ಲೈಫ್ ಸ್ಟೈಲ್ ಏನಾಗಿತ್ತು, ಇವೆಲ್ಲವನ್ನ ನೋಡಿ ಒಂದು ನಾಮಿನಲ್ ಆಗಿ ಒಬ್ಬ ವ್ಯಕ್ತಿಗೆ ಮೇಂಟೆನೆನ್ಸ್ ಅನ್ನ ಕೊಡುವಂತ ಹೇಳಬಹುದು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಅನ್ನ ಮಾಡಿದೆ. ಅಂದ್ರೆ ಈ ಒಂದು ಪ್ರಕರಣ ಇದೆಯಲ್ಲ, ಸಾಕಷ್ಟು ಚರ್ಚೆಗೆ ಕಾರಣ ಆಗುವಂತದಕ್ಕೆ ರೀಸನ್ನೇ ಇದು. ನಾವು ನೋಡಿದ್ದೀವಿ, ಇವತ್ತು ಕೂಡ ಸಾಕಷ್ಟು ಮಹಿಳೆಯರಿಗೆ ಆಗುವಂತ ಶಿಕ್ಷೆ ಅವರ ಕುಟುಂಬದಲ್ಲಿ ಆಗುತ್ತೆ, ನಿಜವಾದ ಹಲ್ಲೆಗಳಾಗುತ್ತೆ. ವರದಕ್ಷಿಣೆ ಪಿಡುಗು ಸಂಪೂರ್ಣವಾಗಿ ಹೋಗಿದೆಯಾ ದೇಶದಿಂದ? ಖಂಡಿತವಾಗಿ ಹೋಗಿಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ನಿಂತಿದೆಯಾ ಅಂದ್ರೆ ನಿಂತಿಲ್ಲ. ಹಾಗಂದ ಮಾತ್ರಕ್ಕೆ ಯಾರು ಅದನ್ನು ವೆಪನೈಸ್ ಮಾಡ್ಕೊಳ್ತಾರೆ, ಎಲ್ಲ ಸರಿ ಇರುವಂತ ವ್ಯಕ್ತಿಗಳು ತಮಗೆ ಗೊತ್ತಿದ್ದು ಸುಳ್ಳು ಕೇಸುಗಳನ್ನ ದಾಖಲು ಮಾಡ್ತಾರೆ. ಅಂಥವರ ಕಾರಣದಿಂದಾಗಿ ನಿಜವಾಗಿ ನೋವನ್ನು ಅನುಭವಿಸುವಂತ ಮಹಿಳೆಯರು ಏನಿದ್ದಾರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ. ಇದರಿಂದ ಇಲ್ಲಿ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಿ ಅದರಿಂದ ಹೊರಗಡೆ ಬರುವಂತ ವ್ಯಕ್ತಿ ಹೊರಗಡೆ ಬಂದ್ರು ಆ ಸುಳ್ಳು ಕೇಸನ್ನ ಕೊಟ್ಟಿರ್ತಕ್ಕಂಥವ್ರಿಗೆ ಯಾಕೆ ಯಾವುದೇ ಶಿಕ್ಷೆ ಇಲ್ಲ ಅಂತ ಕೂಡ ಇವತ್ತು ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮಗೆಲ್ಲ ನೆನಪಿರಬಹುದು, ದೆಹಲಿ ಕಾ ದರಿಂದ ಅಂತ ಹೇಳಿ ಒಂದು ಸಮಯದಲ್ಲಿ ರಾಷ್ಟ್ರೀಯ ಸಾಕಷ್ಟು ಮಾಧ್ಯಮಗಳು ಒಂದು ವರದಿಯನ್ನ ಮಾಡ್ತಾ ಇರ್ತವೆ. ಒಬ್ಬ ಸಿಖ್ ಯುವಕ ಒಬ್ಬ ಯುವತಿಯನ್ನ ಚುಡಾಯಿಸಿದ, ಅವಳ ಫೋಟೋವನ್ನ ಆ ಯುವತಿ ತೆಗೆದುಕೊಂಡಿರ್ತಾಳೆ. ಅದೊಂದೇ ಫೋಟೋವನ್ನ ಇಟ್ಟುಕೊಂಡು ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಒಂದು ರಾಕ್ಷಸರಿಂದ ಬಿಂಬಿಸಲಾಗುತ್ತೆ. ಆ ಕಾರಣದಿಂದಾಗಿ ಆ ವ್ಯಕ್ತಿಯ ಯುವಕ ಒಬ್ಬ ತನ್ನ ಕೆಲಸವನ್ನ ಕಳೆದುಕೊಳ್ತಾನೆ. ದುಡಿಬೇಕಾಗಿದ್ದಂತ ಸಂದರ್ಭದಲ್ಲಿ ಕೆಲಸವನ್ನ ಕಳೆದುಕೊಳ್ತಾನೆ. ಮದುವೆ ಫಿಕ್ಸ್ ಆಗಿರುತ್ತೆ, ಆ ಮದುವೆ ನಿಂತು ಹೋಗುತ್ತೆ. ಅವ್ರ ಕುಟುಂಬಸ್ಥರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಅವರ ವರ್ತನೆ ಶುರುವಾಗುತ್ತೆ. ಅಷ್ಟು ನೋವನ್ನ ಅನುಭವಿಸ್ತಾರೆ ಅವರು. ಆದ್ರೆ ಆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥ ಮಹಿಳೆ ಒಂದೇ ಒಂದು ದಿನ ಕೋರ್ಟಿಗೆ ಬರೋದಿಲ್ಲ. ಆಕೆ ಆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಕೂಡ ರಿಲೇಟ್ ಆಗಿರ್ತಾಳೆ, ಅದರಲ್ಲೂ ಕೂಡ ಮುಖ್ಯ ಒಂದು ಪಾತ್ರವನ್ನು ವಹಿಸಿರ್ತಾಳೆ. ತದನಂತರದಲ್ಲಿ ಆ ಮಹಿಳೆ ತಾನು ಮದುವೆಯಾಗಿ ಇಂಗ್ಲೆಂಡ್ ಕೆನಡಾದಲ್ಲಿ ಸೆಟಲ್ ಆದ್ಲು ಅಂತ ಕೂಡ ಸುದ್ದಿಗಳು ಬರುತ್ತೆ. 9 ವರ್ಷಗಳ ನಂತರ ಈ ಯುವಕ ನಿರಪರಾಧಿ ಅಂತೇಳಿ ಪ್ರೂವ್ ಆಗುತ್ತೆ. ಸಾಕಷ್ಟು ಜನ ಅವತ್ತು ಟೆಸ್ಟಿಮನಿ ಕೊಡ್ತಾರೆ ಪ್ರತ್ಯಕ್ಷದರ್ಶಿಗಳು. ಆ ಯುವಕ ಏನ್ ಅಂದೇ ಇಲ್ಲ, ಯುವತಿಯೇ ಆತನ ಮೇಲೆ ಆರೋಪವನ್ನ ಮಾಡಿದ್ದು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಅಂತೇಳಿ. ಈ ಯುವಕ 9 ವರ್ಷಗಳ ಕಾಲ ತನ್ನ ಜೀವನದ ಪ್ರೈಮ್ ಟೈಮ್ ಅನ್ನ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ವಿನಿಯೋಗಿಸಬೇಕಾಯಿತು. ಇದ್ದಂತ ಕೆಲಸವನ್ನ ಕಳೆದುಕೊಂಡ್ರು. ಅದೇ ಕಾರಣದಿಂದಾಗಿ ಇವತ್ತು ಈ ಒಂದು ಪತ್ನಿ ಏನಿದ್ದಾಳೆ ಆಕೆಯನ್ನು ಕೆಲಸದಿಂದ ತೆಗೀರಿ ಅಂತ ಹೇಳಿ ಆಕ್ಸೆಂಚರ್ನೇ ಕಂಟಿನ್ಯೂಸ್ ಆಗಿ ಟ್ಯಾಗ್ ಅನ್ನ ಮಾಡಲಾಗ್ತಾ ಇದೆ. ಅವರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಇವತ್ತು ನೀವು ಆಕ್ಸೆಂಚರ್ ಟ್ವಿಟರ್ ಅಕೌಂಟ್ ನೋಡಕ್ ಹೋದ್ರೆ ಸಿಗೋದಿಲ್ಲ, ಸಿಕ್ಕರಲ್ಲಿ ಏನು ಕಾಣೋದಿಲ್ಲ, ಲಾಕ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಷ್ಟು ಜನ ಟ್ವೀಟ್ ಮಾಡ್ತಾ ಇದ್ದಾರೆ ಆ ಒಂದು ಮಹಿಳೆಯನ್ನು ಕೆಲಸದಿಂದ ತೆಗೆದು ಹಾಕಿ ಅಂತೇಳಿ. ಕೇವಲ ಒಂದು ಆರೋಪ ಬಂದ ಮಾತ್ರಕ್ಕೆ ಅಪರಾಧಿ ಅಂತಲ್ಲ, ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಅಂದ್ರೆ ಮಹಿಳೆಯರಿರಲಿ ಪುರುಷರಿರಲಿ, ಇಲ್ಲಿ ತಪ್ಪು ಯಾರ್ದಿರುತ್ತೆ ಅದು ತಪ್ಪೇ, ಅದು ಒಪ್ಪಿಕೊಳ್ಬೇಕಾಗುತ್ತೆ. ಆದ್ರೆ ಪರಾಮರ್ಶೆ ಕೂಡ ಮಾಡಬೇಕಾಗುತ್ತೆ. ನ್ಯಾಯಾಲಯಗಳು, ವ್ಯವಸ್ಥೆಗಳು ನಿರಪರಾಧಿಯನ್ನು ಅಪರಾಧಿ ಅಂತ ಹೇಳೋದು ಶುರು ಮಾಡಿದ್ರೆ ಹಾಗಿದ್ರೆ ಆ ಕಾನೂನುಗಳ ನಿರ್ಧಾರ ಏನಾಗುತ್ತೆ?
ಆಕ್ಚುಲಿ ರೇಣುಕಾ ಚೌಧರಿ ಅವರ ಒಂದು ವಿಡಿಯೋ ಇವತ್ತು ವೈರಲ್ ಆಗ್ತಿದೆ. ಕಾಂಗ್ರೆಸ್ ನಾಯಕಿದಂತವ್ರು ಅವರ ಸಂದರ್ಭದಲ್ಲಿಯೇ ಬಂದಿರತಕ್ಕಂಥದ್ದು 498 ಅಲ್ಲಿ ಕೆಲವೊಂದು ವಿಚಾರಗಳನ್ನು ಸೇರಿಸಿರ್ತಾರೆ. ಅವ್ರನ್ನ ಕರಣ್ ಥಾಪರ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನಿಮ್ಮ ಈ ಒಂದು ಕಾನೂನು ಏನಿದೆ ಇದರಲ್ಲಿ ಸಾಕಷ್ಟು ವಿಚಾರಗಳು, ಒಬ್ಬ ಇನ್ನೋಸೆಂಟ್ ಆಗಿರ್ತಕ್ಕಂಥ ಒಬ್ಬ ಗಂಡಸಿಗೆ, ಒಬ್ಬ ಪುರುಷನನ್ನ ನೀವು ವಿಕ್ಟಿಮ್ ಮಾಡ್ತಾ ಇದ್ದೀರಿ, ಇಲ್ಲಿ ಆತನಿಗೆ ನೋವನ್ನ ಕೊಡ್ತಾ ಇದ್ದೀರಿ, ಯಾಕೆ ಆತ ನೋವನ್ನು ಅನುಭವಿಸಬೇಕು, ಆತ ಇನ್ನೋಸೆನ್ಸ್ ಇದ್ರು ಕೂಡ ಅಂತ. ಆ ಮಾತಿಗೆ ರೇಣುಕಾ ಚೌಧರಿ ನಗ್ತಾರೆ. ಸೋ ಕಾಲ್ಡ್ ಇನ್ನೋಸೆಂಟ್ ಮ್ಯಾನ್ ಇರ್ಲಿ ಬಿಡು, ಮೆನ್ ಅಲ್ವಾ, ಪುರುಷ ಅಲ್ವಾ, ನೋವನ್ನ ಅನುಭವಿಸ್ಲಿ ಅನ್ನುವಂತ ಮಾತುಗಳನ್ನು ಅವ್ರು ಆಡ್ತಾರೆ. ಇವತ್ತು ಅವರೇ ಟ್ವೀಟ್ ಅನ್ನ ಮಾಡಿದ್ದಾರೆ, ಇದು ಸರಿ ಅಲ್ಲ, ಈ ರೀತಿಯಾಗಿರ್ತಕ್ಕಂಥದ್ದು ಆಗ್ಬಾರ್ದಿತ್ತು, ಆ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕಂತೇಳಿ ಇವತ್ತೇ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ. ಆದ್ರೆ ಅವತ್ತು ಆ ಕಾನೂನುಗಳನ್ನು ತಂದಿದ್ರಲ್ಲಿ ಅವ್ರದ್ದು ಕೂಡ ಒಂದು ಪ್ರಮುಖವಾದಂತಹ ಪಾತ್ರ ಇತ್ತು. ಹಾಗಂದ ಮಾತ್ರಕ್ಕೆ ಕಾನೂನು ತಂದಿದ್ದೆ ತಪ್ಪ? ಖಂಡಿತ ಅಲ್ಲ. ಯಾಕಂದ್ರೆ ನಾನು ಆವಾಗಲೇ ಹೇಳಿದಾಗೆ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು ಇವತ್ತು ನಿಂತಿಲ್ಲ, ನಿರಂತರವಾಗಿ ನಡೀತಾನೆ ಬರ್ತಾ ಇದೆ. ಆದರೆ ಅಲ್ಲಿ ಒಂದು ಇಷ್ಟಾದ್ರೂ ಚೆಕ್ ಇರಬೇಕು, ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇರಬೇಕು. ಒಬ್ರು ಯಾರೋ ಬಂದ್ ಕಂಪ್ನಿ, ಈಗ ಫಾರ್ಚುನೇಟ್ಲಿ 498 ಅಲ್ಲಿ ಮುಂಚೆ ಏನಾಗ್ತಾ ಇತ್ತು, ನನ್ನ ಪತಿ ಮತ್ತು ಆತನ ಕುಟುಂಬದವರು ನನಗೆ ವರದಕ್ಷಿಣೆ ಕೇಳ್ತಾ ಇದ್ದಂತೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾ ಇದ್ರು. ನಾವು ನೋಡಿದ್ವಿ 80-85 ವರ್ಷದ ಎಷ್ಟೋ ಜನ ಜೀವನದಲ್ಲಿ ಒಬ್ಬರಿಗೂ ಕೂಡ ಜೋರಾಗಿ ಮಾತಾಡದಿರುವಂತ ಮುಗ್ಧರು ಕೂಡ ಜೈಲನ್ನು ಅನುಭವಿಸುವಂತ ಸಂದರ್ಭ ಬಂದು ಹೋಗ್ಬಿಡ್ತು ಬಿಕಾಸ್ ಆಫ್ ಅದು. ಆದ್ರೆ ಸದ್ಯ ಸುಪ್ರೀಂ ಕೋರ್ಟ್ ಕೂಡ ನಂತರದಲ್ಲಿ ಅಬ್ಸರ್ವೇಷನ್ ಮಾಡ್ತು, ಈಗ ಡೈರೆಕ್ಟ್ ಆಗಿ FIR ಆಗೋದಿಲ್ಲ, ಮೊದಲು ಒಂದು ಪ್ರೈಮರಿ ತನಿಖೆ ಆಗುತ್ತೆ, ಎರಡು ಒಂದು ಪಾರ್ಟಿಗಳನ್ನ ಕರೆಸಿ ಮಾತನಾಡ್ತಾರೆ ಪೊಲೀಸರು, ವಿಚಾರವನ್ನ ತಿಳಿದುಕೊಳ್ತಾರೆ, ನಂತರದಲ್ಲಿ ಮಾತ್ರ ತಪ್ಪು ಇರುವುದು ಖಾತ್ರಿ ಆದ್ರೆ, ತಪ್ಪಿದೆ ಅಂತ ಅನಿಸಿದ್ರೆ ಕೇಸನ್ನ ದಾಖಲು ಮಾಡ್ತಾರೆ. ಹಾಗಿದ್ದಾಗಿಯೂ ಕೂಡ ಎಷ್ಟೋ ಬಾರಿ ಈ ಒಂದು ಫಾಲ್ಸ್ ಕ್ಲೇಮ್ಸ್ ಏನಿದಾವೆ, ಸಾಕಷ್ಟು ವಿಚಾರದಲ್ಲಿ, ಅತ್ಯಾಚಾರ ವಿಚಾರದಲ್ಲಿ ಇರಬಹುದು ಅಥವಾ ವೈಲೆನ್ಸ್ ವಿಚಾರದಲ್ಲಿ ಇರಬಹುದು, ಫಾಲ್ಸ್ ಕ್ಲೇಮ್ ಇಟ್ಕೊಂಡು, ಫಾಲ್ಸ್ ವಿಚಾರವನ್ನು ಇಟ್ಟುಕೊಂಡು ಕೇವಲ ಒಬ್ಬ ವ್ಯಕ್ತಿಯನ್ನ ಮಣಿಸ್ಬೇಕು, ಆತನನ್ನ ಕುಗ್ಗಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಮಾತ್ರ ಕೊಡುವಂತ ಕಂಪ್ಲೇಂಟ್ಗಳಿದ್ದಾವಲ್ಲ, ಅದ್ರ ಬಗ್ಗೆ ಖಂಡಿತವಾಗಿಯೂ ಇಂಡಿಯನ್ ಪಾರ್ಲಿಮೆಂಟ್ ಇರ್ಬೋದು, ಇಂಡಿಯನ್ ಜುಡಿಷರಿ ಇರ್ಬೋದು, ಗಂಭೀರವಾದಂತಹ ಯೋಚನೆ ಮಾಡಲೇಬೇಕಾದಂತ ಸಂದರ್ಭ ಇವತ್ತು ಬಂದಿದೆ ಅನ್ಸುತ್ತೆ. ಯಾಕಂದ್ರೆ ಯಾವಾಗ ಸೇಮ್ ಎಜುಕೇಶನ್, ಒಂದು ಸಮಾನತೆ ಬರೋದಕ್ಕೆ ಶುರುವಾಗುತ್ತೋ, ಕಾನೂನುಗಳು ಕೂಡ ತನ್ನ ಬದಲು ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರ್ತವೆ. ಹಾಗಂದ ಮಾತ್ರಕ್ಕೆ ನಾನು ಮತ್ತೊಂದು ಬಾರಿ ಹೇಳ್ತಿರೋದು, ಮಹಿಳೆಯರ ವಿಕ್ಟಿಮ್ ಏನಿದೆ, ವಿಕ್ಟಿಮ್ ಮೂಡ್ ಏನಿದೆ, ಅಥವಾ ಅವರನ್ನ ಒಂದು ವಿಕ್ಟಿಮ್ ಮಾಡುವಂತದ್ದೇನಿದೆ, ಅವರನ್ನ ನೋವು ಕೊಡುವಂತದ್ದೇನಿದೆ ಅದು ಸಂಪೂರ್ಣ ನಿಂತಿದೆ ಅಂತ ಹೇಳ್ತಾ ಇಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ನಿಂತಿದೆ ಅಂತ ಹೇಳ್ತಿಲ್ಲ, ವರದಕ್ಷಿಣೆ ನಿಂತಿದೆ ಅಂತ ಹೇಳ್ತಿಲ್ಲ. ಅದು ಖಂಡಿತವಾಗಿ ಆ ಕಠಿಣತೆ ಬೇಕೇ ಬೇಕು ಕಾನೂನಿನಲ್ಲಿ, ಇಲ್ಲದೆ ಇದ್ರೆ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇನ್ನೋಸೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಕೂಡ ಒಂದಿಷ್ಟಾದ್ರೂ ವಿಚಾರಗಳು ಹೊರಹೊಮ್ಮಬೇಕಾಗತ್ತೆ, ಗಂಭೀರವಾಗಿರ್ತಕ್ಕಂಥ ಚಿಂತನೆಗಳು ಬರಬೇಕು. ಕೆಲವು ಕಾನೂನಿನಲ್ಲಿ ಬದಲಾವಣೆ ಮಾಡೋದಾದ್ರೆ ಖಂಡಿತ ಮಾಡಲೇಬೇಕಾಗುತ್ತೆ. ಇಲ್ದಿದ್ರೆ ಈ ಅತುಲ್ ಸುಭಾಷ್ ರೀತಿಯಾಗಿ ಇನ್ನೆಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೋ ಗೊತ್ತಿಲ್ಲ. ಒಬ್ಬ ಪ್ರತಿಭಾವಂತನಾಗಿರ್ತಕ್ಕಂಥ AI ಇಂಜಿನಿಯರ್ ಆತ ತನ್ನ ನೋವನ್ನು ಬರೆದಿಟ್ಟುಕೊಂಡು ಸತ್ತೋಗಿದ್ದಾನೆ, ತನ್ನ ಮಗನನ್ನ ತಾನು ತೋರಿಸ್ತಾ ಇಲ್ಲ ಸತ್ತೋಗಿದ್ದಾನೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಆಗುವಂತ ಲಾಸ್ ಅಲ್ಲ. ಒಬ್ಬ ಪ್ರತಿಭಾವಂತ ವ್ಯಕ್ತಿ, ಕೆಲಸವನ್ನು ಮಾಡುವಂತ ವ್ಯಕ್ತಿ ತನ್ನ ಪ್ರಾಣವನ್ನು ತಾನು ಕಳೆದುಕೊಂಡ್ರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ನಿರ್ಮಾಣ ಆಗೋದಿಲ್ಲ ಅಂತ ಅನ್ಸುತ್ತೆ. ಕಳೆದುಕೊಳ್ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಿದೀವಿ ಅಂದ್ರೆ ನಿಜಕ್ಕೂ ಕೂಡ ಸಮಾಜ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಪ್ರಮುಖವಾಗಿ ಯಾರು ಈ ಒಂದು ಅಥಾರಿಟಿವ್ ಪೊಸಿಷನ್ ಅಲ್ಲಿ ಇದ್ದಾರೆ, ಅದು ಪೊಲೀಸ್ ಇರ್ಬೋದು ಅಥವಾ ಒಂದು ನ್ಯಾಯಾಲಯಗಳಿರಬಹುದು ಅಥವಾ ಈ ಒಂದು ನ್ಯಾಯವನ್ನು ರೂಪಿಸುವಂಥವರು ಇರಬಹುದು, ಪಾರ್ಲಿಮೆಂಟೇರಿಯನ್ಸ್ ಇರ್ಬೋದು ಅಥವಾ ಯಾರೇ ಪ್ರಬುದ್ಧರಿದ್ರು ಕೂಡ ಗಂಭೀರವಾದಂತ ಚಿಂತನೆಯನ್ನ ಮಾಡುವಂತ ಸಂದರ್ಭಕ್ಕೆ ಅಥವಾ ಆ ಚಿಂತನೆಯನ್ನ ಹುಟ್ಟು ಹಾಕುವುದಕ್ಕೆ ಇವತ್ತು ಈ ವ್ಯಕ್ತಿ ಸಾವನ್ನಪ್ಪಿದ್ರ ಅಂತ ಪ್ರಶ್ನೆ ಮೂಡುವಂತ ಘಟನೆಗಳು, ಆ ನೋವಿನ ಸಂಗತಿ ಅಂತೂ ನಡೆದಿದೆ. ಇಲ್ಲಿದೆಯಲ್ಲ, ಅದನ್ನು ಕೂಡ ಅಲ್ಲಿ ಕೋರ್ಟ್ ನಲ್ಲಿ ಏನಾಯಿತು ಅನ್ನೋದನ್ನು ಕೂಡ ಆ ವ್ಯಕ್ತಿ ಬರೆದಿದ್ದಾರೆ. ಇನ್ಸ್ಟಿಗೇಷನ್ ಆಫ್ ಸುಸೈಡ್ ಅಂತೇಳಿ, ನನ್ನ ಈ ಒಂದು ನಿರ್ಧಾರಕ್ಕೆ ಕಾರಣವಾದಂತ ಘಟನೆ ಏನು ಅಂತೇಳಿ ಆ ವ್ಯಕ್ತಿ ಇದರಲ್ಲಿ ಬರೆದಿದ್ದಾರೆ. ಈ ತನಿಖೆಯ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿ, ಆ ಒಂದು ಮಹಿಳೆ ಅಂದ್ರೆ ಆ ಅತುಲ್ನ ಪತ್ನಿ ಮತ್ತು ಆಕೆಯ ಕುಟುಂಬಸ್ಥರ ವಿರುದ್ಧ ಬೆಂಗಳೂರಿನಲ್ಲಿ FIR ಕೂಡ ದಾಖಲಾಗಿದೆ. ಆ ವ್ಯಕ್ತಿ ಹೇಳ್ತಾರೆ, ಬೆಂಗಳೂರಿನ ನ್ಯಾಯಾಂಗ ವ್ಯವಸ್ಥೆ ತುಂಬಾ ಉತ್ತಮವಾಗಿದೆ, ಇಲ್ಲಿ ಪ್ರಕರಣ ದಾಖಲಾಗಿದ್ದು ನನ್ನ ನ್ಯಾಯ ಸಿಗ್ತಿತ್ತು ಅನ್ಸುತ್ತೆ, ಆದ್ರೆ ಅಲ್ಲಿ ನನಗೆ ಸಿಗ್ತಾ ಇಲ್ಲ. ನಿಜಕ್ಕೂ ಕೂಡ ಬೆಂಗಳೂರಿನ ನ್ಯಾಯಾಂಗ ವ್ಯವಸ್ಥೆ, ಇಲ್ಲಿಯ ಪೊಲೀಸರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದಿಬ್ಬರು ಏನೋ ಇರಬಹುದು, ಆದ್ರೆ ಓವರ್ ಆಲ್ ಆಗಿ ನೋಡಿದಾಗ ನ್ಯಾಯವನ್ನ ಒದಗಿಸ್ತಾರೆ ಅನ್ನುವಂಥ ಭರವಸೆ ಇವತ್ತು ಸಾಕಷ್ಟು ಜನರಲ್ಲಿದೆ. ತನಿಖೆ ಆಗ್ಬೇಕು. ಸ್ಪೇಡ್ ಇಸ್ ಅ ಸ್ಪೇಡ್. ತಪ್ಪು ಅವ್ರದ್ದೇ ಇರಲಿ ಇವ್ರದ್ದೇ ಇರಲಿ, ತಪ್ಪು ಯಾರು ಮಾಡಿದ್ದಾರೆ ಅವ್ರ ತಪ್ಪೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಆ ಮಹಿಳೆಗೂ ಕೂಡ ಡಿಗ್ನಿಫೈ ಆಗಿ ಬದುಕುವಂತ ಎಲ್ಲ ಹಕ್ಕು ಇದೆ, ಪತ್ನಿಗೂ ಕೂಡ ಡಿಗ್ನಿಫೈ ಆಗಿ ಬದುಕುವಂತ ಎಲ್ಲ ಹಕ್ಕು ಇದೆ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನ ಯಾವ್ಯಾವುದೋ ಮಹಿಳೆಯರ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ದೀರಿ, ಸಂಬಂಧ ಇದೆಯೋ ಇಲ್ವೋ, ಆಕೆಯೇ ಈಕೆ ಅನ್ನುವಂತ ರೀತಿಯಾಗಿ ಫೋಟೋಗಳು ಶೇರ್ ಮಾಡ್ತಾ ಇದ್ದೀರಿ. ಆದ್ರೆ ಆ ರೀತಿಯಾಗಿರ್ತಕ್ಕಂಥ ಸಂಗತಿಗಳು ಕೂಡ ಒಳ್ಳೆಯದಲ್ಲ.
ತಪ್ಪು ಯಾರು ಮಾಡಿದ್ದಾರೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕೇ ಹೊರತು ತಪ್ಪು ಮಾಡದಂತ ಮಹಿಳೆಯರು ಕೇವಲ ಒಂದು ಹೆಸರು ಸೇವ್ ಇದ್ದಿದ್ದಕ್ಕೋ ಅಥವಾ ಆ ಒಂದು ಯಾವುದೋ ಒಂದು ಫೋಟೋ ಸಿಕ್ತು ಅಂತನೋ ಯಾರೋ ಒಬ್ರು ಹರಿದು ಬಿಟ್ರು ಅಂತ ಹೇಳಿ ಅದನ್ನು ದೂಷಣೆ ಮಾಡುವಂಥದ್ದು ಕೂಡ ಸರಿಯಾದ ನಡೆಯಲ್ಲ. ಕಾನೂನು ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಅಲ್ಲಿ ನ್ಯಾಯ ಸಿಗುವಂತ ಭರವಸೆ ನಿರೀಕ್ಷೆ ಎಲ್ಲರಿಗೂ ಕೂಡ ಇರುವಂತದ್ದೇ. ಕಾದು ನೋಡೋಣ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ. ಈ ಪ್ರಕರಣವಾದ್ರೂ ಮುಂಬರುವಂತ ದಿನದಲ್ಲಿ ಸಾಕಷ್ಟು ಅನ್ಯಾಯವನ್ನ ಸರಿಪಡಿಸೋದಕ್ಕೆ ಕಾರಣ ಆಗುತ್ತಾ, ನಿಜವಾದ ರೀತಿಯಲ್ಲಿ ಕುಟುಂಬ ವ್ಯವಸ್ಥೆಗೆ ಒಂದು ಬಲವನ್ನ ತುಂಬುತ್ತಾ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ನೋಡ್ತೀರಿ ನ್ಯೂಸ್ 18 ಕನ್ನಡ.